ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ಈ ದಿವಸ ಸಮಯಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯಲ್ಲದೆ ಏನೂ ಮಾಡಲು ಸಾಧ್ಯವಿಲ್ಲ, ಏನೂ ಆಗುವುದಿಲ್ಲ. ಆದ್ದರಿಂದ ನಿಮ್ಮೆಲ್ಲ ಪ್ರೀತಿ ಉಪಕರಣಗಳಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸ ಕೂಡ ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಬೆಳಗಿನ ಪ್ರಾರ್ಥನೆಯಲ್ಲಿ ಪ್ರತಿ ದಿವಸ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ವಚನದ ಕಡೆಗೆ ಹೋಗೋಣ. ಈ ದಿವಸದ ಸಂದೇಶವು ಯೋಬನು 19ನೇ ಅಧ್ಯಾಯ 26ರಿಂದ. ಯೋಬನು 19:26. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 26. ನನ್ನ ಚರ್ಮವು ಹೀಗೆ ಬಿರಿದು ಹಾಳಾದ ಬಳಿಕ ನಿರ್ದೇಹನಾಗಿ ದೇವರನ್ನ ನೋಡುವೆನು. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಇದನ್ನೇ ಯೋಬನ ಪುಸ್ತಕವನ್ನು ನಾವು ಅಭ್ಯಾಸ ಮಾಡಲಿಕ್ಕೆ, ತಿಳ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದ ಮೇಲೆ ಇದೇ ವಿಷಯವನ್ನು ನಾವು ತಿಳ್ಕೊಳ್ತಾ ಬರ್ತಾ ಇದ್ದೇವೆ. ನನ್ನ ಚರ್ಮವು ಹೀಗೆ ಬಿರಿದು ಹಾಳಾದ ಬಳಿಕ ನಿರ್ದೇಹವಾಗಿ ದೇವರನ್ನು ನೋಡುವೇನು. ನನ್ನ ಚರ್ಮವು ಸಂಪೂರ್ಣ ಕರಗಿ ಹೋದರೂ, ಏನೇ ಆದರೂ, ಇಡೀ ಹಾಳಾಗಿ ಹೋದರೂ ಕೂಡ ನಾನು ದೇವರನ್ನು ನೋಡಿಯೇ ನೋಡ್ತೇನೆ, ದೇವರನ್ನು ನೋಡದೆ ಬಿಡುವುದಿಲ್ಲ ಅಂಥೇಳಿ ದೇವರಲ್ಲಿ ಸಂಪೂರ್ಣ ಭರವಸೆಯನ್ನು ಇಡ್ತಾನೆ. ಯಾರೋ ಯೋಬ. ಹಾಗೆ ಯೋಬನ ಜೀವಿತದಲ್ಲಿ, ಹಾಗೆ ನಾವು ಕೂಡ ದೇವರೊಂದಿಗೆ ಜೀವಿಸುವಾಗ, ದೇವರು ನಮ್ಮನ್ನು ನಡೆಸುವಾಗ, ಇಂಥ ಕಷ್ಟ, ಸಂಕಟ, ದುಃಖಗಳು ಬಂದಾಗ ನನಗೆ ಯಾಕೋ ಬಂತು, ಹೋಯಿತು, ಆದರೂ ದೇವರು ನಾನು ಖಂಡಿತವಾಗಿ ದೇವರನ್ನು ನೋಡ್ತೇನೆ, ದೇವರು ಪ್ರೀತಿಯಲ್ಲಿ ನನ್ನನ್ನು ಈ ರೀತಿ ಮಾಡಿದ್ದಾನೆ, ಅಥವಾ ನನ್ನ ಪಾಪಗಳಿಗಾಗಿ ನನಗೆ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ಅಂತೇಳಿ ನಮ್ಮ ಪಾಪಗಳನ್ನ ಅರ್ಥ ಮಾಡಿಕೊಂಡು ಪಶ್ಚಾತ್ತಾಪಪಟ್ಟು ದೇವರಲ್ಲಿ ಒಂದೇ ಒಂದು ಭರವಸೆಯಲ್ಲಿ ನಾವು ಮುಂದೆ ಹೋಗಬೇಕು, ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರು ಅಂತ ಇದರ ಅರ್ಥ. ನಿರ್ದೇಹನಾಗಿ ದೇವರನ್ನ ನೋಡುವೇನು ಅಂದರೆ ವಾಣಿಯನ್ನು ಕೇಳುವೆನು, ಪರಲೋಕವನ್ನು ಯೋಚನೆ ಮಾಡ್ತಾ ಇದ್ದಾನೆ ಯಾರೋ ಯೋಬ. ಯಾಕೆಂದರೆ ಯೋಬನ ಜೀವಿತದಲ್ಲಿ ಒಂದು ಕೂಡ ತಪ್ಪು ಮಾಡಲಿಲ್ಲ, ಆದರೂ ಕಷ್ಟ ಬಂತು. ಹಾಗೆ ಇದೇ ದಾರಿಯಲ್ಲಿ ನಾವು ಕೂಡ ಸಾಗಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 27. ಕಣ್ಣಾರೆ ಕಾಣುವೆನು ಅಂತ ಹೇಳ್ತಾನೆ. ಕಣ್ಣಾರೆ ನಾನು ದೇವರನ್ನ ನೋಡ್ತೇನೆ ಅಂದರೆ ಪರಲೋಕಕ್ಕೆ ಹೋಗ್ತೇನೆ ಅಂತ. ಯಾಕೆಂದರೆ ನೀತಿವಂತನಾಗಿದ್ದ, ಪರಿಶುದ್ಧನಾಗಿದ್ದ, ದೇವರ ದರ್ಶನ ಆಗಲಿಕ್ಕೆ ಮೊದಲೇ ದೇವರು ಯೋಬನನ್ನು ನಡೆಸ್ತಾ ಇದ್ರು. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ಒಂದು ವೇಳೆ ಮೊದಲೇ ನಡೆಸ್ತಾ ಇದ್ರೂ ಕೂಡ, ಅಕಸ್ಮಾತ್ ನಮ್ಮನ್ನು ಅರ್ಧದಿಂದ ದೇವರು ಕರೆದರೂ ಕೂಡ ಯೋಬನ ಹಾಗೆ ಪರಿಶುದ್ಧನಾಗಿ ನೀತಿವಂತನಾದ ಜೀವನವನ್ನು ನಾವು ನಡೆಸಿದರೆ, ಆ ಸಮಯದಲ್ಲಿ ಕಷ್ಟ, ಸಂಕಟ, ದುಃಖಗಳು ಬಂದರೆ ಖಂಡಿತವಾಗಿ ನಾವು ಸತ್ತ ಮೇಲೆ ನ್ಯಾಯ ತೀರ್ಪಿನ ದಿವಸ ನಮ್ಮ ಆತ್ಮ ಪರಲೋಕಕ್ಕೆ ಅಂದರೆ ಕೈಲಾಸ ಅಂದರೆ ವೈಕುಂಠಕ್ಕೆ ಹೋಗ್ತದೆ, ಆ ಪರಮಾತ್ಮ ಭಗವಂತನ ಬಳಿಗೆ ಅಂತ. ಅಲ್ಲಿ ನಾನು ಹೋಗಿ ದೇವರನ್ನು ಕಾಣ್ತೇನೆ ಅಂತ ಯೋಬ ಒಂದು ಭರವಸೆಯನ್ನು ವ್ಯಕ್ತಪಡಿಸಿದ್ದಾನೆ. ಅದೇ ರೀತಿ ನಮ್ಮ ಜೀವಿತ ಕೂಡ ಇರಬೇಕು. ನಾನಾಗಿ ನೋಡುವೆನು, ಮತ್ತೊಬ್ಬನಾಗಿ ಅಲ್ಲ. ನಾನೇ ನೋಡ್ತೇನೆ, ಬೇರೆಯವರ ವಿಷಯ ನಮಗೆ ಬೇಡ. ನಾವು ಕೂಡ ಈ ಧೈರ್ಯದಲ್ಲಿ ಮುಂದೆ ಸಾಗಬೇಕು. ನನ್ನ ಹೃದಯವು ಹಂಬಲಿಕೆಯಿಂದ ನನ್ನಲ್ಲಿ ಕುಂದಿದೆ. ಆದರೂ ಯೋಬ ಹೇಳ್ತಾ ಇದ್ದಾನೆ, ನನ್ನ ಹೃದಯ ನನ್ನ ಹಂಬಲಿಕೆ ಸಂತೋಷ ಪಡ್ತಾ ಇದೆ. ನನ್ನ ಹೃದಯ, ನಾನು ಪರಿಶುದ್ಧನಾಗಿದ್ದೇನೆ, ನೀತಿವಂತನಾಗಿದ್ದೇನೆ, ಯಾವುದೇ ತಪ್ಪು ಮಾಡಲಿಲ್ಲ, ಆದರೆ ಈ ಕಷ್ಟ ಯಾಕೆ ಬಂತು ಅಂತ ಗೊತ್ತಿಲ್ಲ, ಇದು ದೇವರಿಂದಲೇ ಬಂದಿರಬಹುದು, ಆದರೂ ನಾನು ದೇವರನ್ನು ನೋಡ್ತೇನೆ ಅಂತೊಂದು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಹಾಗೆ ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ, ಯಾರೇ ಹೀಯಾಳಿಸಿದ್ರು, ಯಾರೇ ತೊರೆದು ಬಿಟ್ಟರು, ಏನೇ ಮಾಡಿದ್ರು ಕೂಡ ಈ ಒಂದು ಭರವಸೆ ನಮ್ಮಲ್ಲಿ ಸಂತೋಷ ಕೂಡ ಇರಬೇಕು ಅಂತ ಇದರ ಅರ್ಥ. 28. ಅವನಿಗೆ ಆದಷ್ಟು ಹಿಂಸೆಯನ್ನು ಮಾಡೋಣ, ಅವನಿಗೆ ಸಂಭವಿಸಿದ್ದಕ್ಕೆ ಮೂಲವು ಅವನಲ್ಲಿ ಅಡಗಿದೆ ಎಂದು ನೀವು ಆಡಿಕೊಂಡ ಕಾರಣ ಅಂತ. ಆಗ ವಿರೋಧಿಗಳು ಏನು ಹೇಳ್ತಾರೆ, ಅವನು ತಪ್ಪು ಮಾಡಿದ್ದಾನೆ, ಅವನು ದೇವರಿಗೆ ಬೇಡದವನು, ಬಹಳ ದುಷ್ಟ, ಅಂಥವನು, ಕೆಟ್ಟವನು, ಖಂಡಿತವಾಗಿ ಅವನು ಅದಕ್ಕೆ ಈ ಕಷ್ಟ, ಸಂಕಟ, ದುಃಖಗಳು ಬಂದು ಹೋಗಿದೆ, ಅವನಲ್ಲಿ ಬಹಳ ಪಾಪವು ಅಡಗಿಕೊಂಡಿದೆ ಅಂತ ಇತರರು ಹೀಯಾಳಿಸಬಹುದು ಅಂತ ಹೇಳ್ತಾನೆ ಯೋಬನ ಸ್ನೇಹಿತರು ಕೂಡ ಅದನ್ನೇ ಹೇಳ್ತಾ ಬಂದಿದ್ದು, ಮುಂದೆ ಹೇಳೋದು ಕೂಡ ಅದನ್ನೇ. ಹಾಗೆ ನಮ್ಮ ಜೀವಿತದಲ್ಲಿ ಯಾರೇ ಏನೇ ಹೇಳಿದ್ರು, ಹೇಳ್ಕೊಂಡಿರಲಿ, ಮಾಡ್ಕೊಂಡಿರಲಿ, ಏನೇ ಮಾಡಲಿ, ನಮ್ಮ ಭರವಸೆ ದೇವರೊಂದಿಗೆ ಇರುವಂಥ ಒಂದು ಪ್ರೀತಿ, ನಿಜವಾದ ಒಂದು ಭರವಸೆಯನ್ನು ಖಂಡಿತವಾಗಿ ನಾವು ಕಳ್ಕೊಳ್ಬಾರ್ದು ಅಂತ ಇದರ ಅರ್ಥ. 29.
ಕತ್ತಿಗೆ ಭಯಪಡಿರಿ, ಕತ್ತಿಯ ದಂಡನೆಗಳು ತೀಕ್ಷ್ಣವಾಗಿವೆ, ಇದರಿಂದ ನ್ಯಾಯ ನಿರ್ಣಯ ಉಂಟೆಂದು ತಿಳಿದುಕೊಳ್ಳುವಿರಿ. ನೋಡಿ ಹೇಳ್ತಾನೆ, ಕತ್ತಿಗೆ ಭಯಪಡಿರಿ. ನಿಮಗೆ ಇಷ್ಟ ತಿಳಿಸಿದ್ರು ಹೇಳೋದು ಕೇಳೋದಿಲ್ಲ, ವಿರೋಧ ಮಾಡ್ತೀರಿ, ನನ್ನ ವಿರೋಧ ಮಾಡ್ತೀರಿ, ದೇವರನ್ನು ವಿರೋಧ ಮಾಡ್ತೀರಿ, ದೇವರ ಮಾತನ್ನ ವಿರೋಧ ಮಾಡ್ತಾ ಇದ್ದೀರಿ ನೀವು. ಆದ್ರಿಂದ ಕತ್ತಿಗೆ ಭಯಪಡಿರಿ. ಕತ್ತಿಗೆ ಎದುರಾದ ಯಾವ್ದು ಇದೆಯೋ ಎಲ್ಲರನ್ನು ಸಂಹಾರ ಮಾಡ್ತದೆ. ಅದೇ ರೀತಿ ನಿಮ್ಮನ್ನ ಸಂಹಾರ ಮಾಡ್ತಾನೆ ದೇವರು ಅಂತೇಳಿ ವಿರೋಧಿಗಳಿಗೆ ಹೇಳಿದ್ದಾನೆ. ಕತ್ತಿಯ ದಂಡನೆಗಳು ತೀಕ್ಷ್ಣವಾಗಿದೆ. ಕತ್ತಿ ಸದಾ ಕಾಯ್ತಾ ಇದೆ ನಿಮ್ಮನ್ನು ಸಂಹಾರ ಮಾಡಕ್ಕೆ. ಅಂದ್ರೆ ದೇವರಿಗೆ ದೇವರು ಆರಿಸಿಕೊಂಡವರ ಮುಖಾಂತರ ಎಂತ ಕಷ್ಟ ಸಂಕಟ ದುಃಖ ಬಂದರೂ ಬುದ್ಧಿವಾದ ಹೇಳಿದ ಮೇಲೆ ದೇವರ ವಿಷಯ ಹೇಳ್ತಾ ಇರುವಾಗ ಅದನ್ನು ಅಲ್ಲಗೆಳೆದ್ರೆ, ವಿರುದ್ಧವಾಗಿ ಮಾತನಾಡಿದರೆ ಖಂಡಿತವಾಗಿ ನಿಮಗೆ ಶಿಕ್ಷೆ ತಪ್ಪಿದ್ದಲ್ಲ. ಕತ್ತಿಯು ಯಾವ ರೀತಿ ಸಂಹಾರ ಆಗ್ತದೋ ಅದೇ ರೀತಿ ಅಂಥವ್ರು ಕೂಡ ಸಂಹಾರ ಆಗ್ತಾರೆ. ಇದರಿಂದ ನ್ಯಾಯ ನಿರ್ಣಯ ಉಂಟೆಂದು ತಿಳಿದುಕೊಳ್ಳುವಿರಿ. ಕಡೆಗೆ ಅಯ್ಯೋ ಹೌದಪ್ಪ, ಯೋಬನಿಗಿಂತ ಕಷ್ಟ ಸಂಕಟ ದುಃಖ ಬಂದಿತ್ತು, ಇಂಥವರಿಗೆ ನಾವು ಅವ್ರನ್ನ ಹೀಯಾಳಿಸಿದೆವು, ಮಾಡಿದೆವು, ಬೈದೆವು, ದೇವರಿಗೆ ಬೈದೆವು, ಆ ಕಷ್ಟ ಇವತ್ತು ನಮಗೂ ಬಂತಲ್ಲ ಅಂತ ಕಡೆಗೆ ನಿಮಗೆ ಅರ್ಥವಾಗ್ತದೆ. ಬಹಳ ಎಚ್ಚರವಾಗಿರಬೇಕು. ಅಂದರೆ ವಿರೋಧಿಗಳಿಗೆ ಖಂಡಿತವಾಗಿ ದೇವರು ಶಿಕ್ಷೆ ಕೊಡದೆ ಬಿಡುವುದಿಲ್ಲ ಅಂತ. ಅದಕ್ಕೆ ಯೇಸುಸ್ವಾಮಿ ಕೂಡ ಒಂದು ಮಾತನ್ನು ಹೇಳಿದ್ದಾರೆ, ಹಿಂದೆ ಕೂಡ ನಾವು ತಿಳ್ಕೊಂಡಿದ್ದೇವೆ. ನರಪುತ್ರನ ವಿರುದ್ಧ ಮಾತಾಡಿದ್ರು ಒಂದು ವೇಳೆ ನಿಮಗೆ ಕ್ಷಮೆ ದೊರಕಬಹುದು, ಒಂದು ವೇಳೆ. ಆದರೆ ಪವಿತ್ರಾತ್ಮನ ವಿರುದ್ಧ ಮಾತಾಡಿದರೆ ಇಹದಲ್ಲಾಗಲಿ ಪರದಲ್ಲಾಗಲಿ ಕ್ಷಮೆನೇ ಇಲ್ಲ. ಈ ಲೋಕದಲ್ಲಿ ಕೂಡ ದೇವರಿಂದ ಆದುಕೊಂಡವರಿಗೆ ವಿರುದ್ಧವಾಗಿ ಮಾತಾಡಿದರೆ, ದೇವರಿಗೆ ವಿರುದ್ಧವಾಗಿ ಮಾತಾಡಿದರೆ, ಅವ್ರನ್ನ ಹೀಯಾಳಿಸಿದರೆ, ಹಂಗಿಸಿದರೆ ಖಂಡಿತವಾಗಿ ನಾನಾ ಥರದ ಕಷ್ಟ ಸಂಕಟ ದುಃಖಗಳು, ನ್ಯಾಯ ತೀರ್ಪಿನ ದಿವಸ ಆತ್ಮ ಅಂತೂ ನೇರವಾಗಿ ದೇವರು ಪರಲೋಕಕ್ಕೆ ದಬ್ಬವನಾಗಿದ್ದಾನೆ. ದೇವರ ನಮಗೆ ಸ್ತೋತ್ರ. ಮತ್ತಾಯ, ಮಾರ್ಕ, ಲೋಕ ಈ 3 ಸುವಾರ್ತೆಗಳಲ್ಲಿ ಕೂಡ ಈ ಚಿಕ್ಕವರಲ್ಲಿ ಯಾರಿಗಾದರೂ ಒಬ್ಬನಿಗೆ ಅಡ್ಡಿಯಾದರೆ ಅಂಥವರು ಬೀಸುವ ಕಲ್ಲನ್ನು ಕುತ್ತಿಗೆಗೆ ಕಟ್ಟಿಕೊಂಡು ಸಮುದ್ರಕ್ಕೆ ಹಾರುವುದೇ ಲೇಸು. ಅಂದರೆ ಅವರ ಹೆಣ ಕೂಡ ಮೇಲೆ ಬರುವುದು ಬೇಡ, ಆ ಸತ್ತ ಹೆಣಕ್ಕೂ ಕೂಡ ಅಂತ ಶಿಕ್ಷೆ ಇದೆ ಅಂತ ಯೇಸುಸ್ವಾಮಿ ಈ ಮಾತನ್ನು ಹೇಳಿದ್ದು. ದೇವರ ನಮಗೆ ಸ್ತೋತ್ರವಾಗಲಿ. ಯಾರು ಅಡ್ಡಿ ಆಗಬೇಡ. ಪರಲೋಕದ ಅಡ್ಡಿ ಆದರೆ ಪರಲೋಕದಲ್ಲಿ ದೂತರು ದೇವರ ಮುಖವನ್ನು ನೋಡ್ತಾ ಇರ್ತಾರೆ ಅಂತೇಳಿ ಲೋಕನ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿದೆ. ಯಾಕೆಂದರೆ ಇಂಥವ್ರನ್ನ ಆರಿಸಿಕೊಂಡಿದ್ದೀಯಾ, ನೋಡಿ ಇಂಥವ್ರಿಗೆ ಹಿಂಸೆ ಕೊಡ್ತಾ ಇದ್ದಾರೆ, ನೀನು ಯಾಕೆ ಸುಮ್ಮನೆ ಇದ್ದೀಯಾ ಅಂಥೇಳಿ ದೂತರು ಪರಲೋಕದಲ್ಲಿ ತಂದೆಯಾದ ದೇವರ ಮುಖವನ್ನು ನೋಡ್ತಾ ಇರ್ತಾರೆ ಅಂತೇಳಿ ಬರೆಯಲ್ಪಟ್ಟಿದೆ. ಅದನ್ನೇ ಇಲ್ಲಿ ಯೋಬ ಕೂಡ ಹೇಳಿದ್ದು. ವಿರೋಧಿಗಳಿಗೆ ಏನಾಗ್ತದೆ, ಕತ್ತಿಗೆ ಭಯಪಡಿರಿ, ಕತ್ತಿಯ ದಂಡನೆಗಳು ತೀಕ್ಷ್ಣವಾಗಿದೆ, ಇದರಿಂದ ನ್ಯಾಯ ನಿರ್ಣಯ ಉಂಟೆಂದು ತಿಳಿದುಕೊಳ್ಳುವಿರಿ ಅಂತ. ದೇವರು ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಖಂಡಿತ ದೇವರಿಂದ ಆಯ್ಕೆಯಾದವರಿಗೆ, ಸತ್ಯ ಸುವಾರ್ತೆ ಸಾರವರಿಗೆ, ಅವರು ಯಾರೇ ಇರಲಿ ಏನೇ ಇರಲಿ, ಸುಳ್ಳು ಬೋಧಕರುಗಳು ಕೂಡ, ಸುಳ್ಳು ಪ್ರವಾದಿಗಳು, ಬೋಧಕರುಗಳು, ಯಾಜಕರುಗಳು, ಪಾಸ್ಟರ್ಗಳು, ಫಾದರ್ಗಳು, ದೇವಮಾನವರು, ಮಠಾಧೀಶ್ವರರು, ಅಂಥವ್ರು ಇಂಥವ್ರು ತಿಳ್ಕೊಂಡು ಅನೇಕರು ಹೀಯಾಳಿಸ್ತಾರೆ, ಮಾಡ್ತಾರೆ, ತೊಂದರೆ ಮಾಡ್ತಾರೆ. ಯಾಕೆಂದರೆ ಇವರಿಂದಾಗಿ ನಮ್ಮ ಜೀವನ ಹಾಳಾಗ್ತದೆ, ನಮ್ಮ ಜೀವನಕ್ಕೆ ಸಿಕ್ಕೋದಿಲ್ಲ, ನಮಗೆ ಆದಾಯ ಸಿಕ್ಕೋದಿಲ್ಲ ಅಂತೇಳಿ ಹಿಂಸೆ ಕೊಡೋರಾಗಿದ್ದಾರೆ, ಕೊಲೆ ಮಾಡಿಸೋರು ಕೂಡ ಆಗಿದ್ದಾರೆ. ಖಂಡಿತವಾಗಿ ನ್ಯಾಯ ತೀರ್ಪು ಬಹಳ ಕಠಿಣವಾಗಿ ಕಾದಿದೆ ಅಂಥವರಿಗೆ. ಆದರೆ ದೇವರು ಯಾರನ್ನು ಆರಿಸಿಕೊಳ್ತಾರೆ ಅವರಿಗೆ ಮನೆ ಮಠ ಇರುವುದಿಲ್ಲ, ಯಾವುದಕ್ಕೂ ಆಸೆ ಪಡುವುದಿಲ್ಲ, ಅಂಧಕಾರ ಐಶ್ವರ್ಯಮಯ ಜೀವನ, ಅಲಂಕಾರ ಜೀವನ ಆಸೆ ಪಡುವುದಿಲ್ಲ, ಇನ್ನೊಬ್ಬರ ಹತ್ರ ಕೇಳೋದಿಲ್ಲ, ಇನ್ನೊಬ್ಬರು ದಗ ಮೋಸ ಮಾಡುವುದಿಲ್ಲ, ಇದ್ದಿದ್ರಲ್ಲೇ ತೃಪ್ತಿ ಪಟ್ಟುಕೊಂಡು ಹೋಗ್ತಾ ಇರ್ತಾರೆ, ಕೊಟ್ಟಿದ್ದನ್ನ ತೆಕ್ಕೊಂಡು. ಆದರೆ ಸತ್ಯ ಸುವಾರ್ತೆಯನ್ನು ಖಂಡಿತವಾಗಿ ಬೆಂಕಿ ಚೂರು ಪೆಟ್ಟು ಒಂದು ತುಂಡು ಎರಡರಾಗಿ ಅಗ್ನಿ ಜ್ವಾಲೆಯಾಗಿ ಅವರು ಮಾತನಾಡ್ತಾ ಇರ್ತಾರೆ. ಅದರಲ್ಲಿ ತಿಳ್ಕೊಳ್ಬೇಕು, ಇವರು ಖಂಡಿತವಾಗಿ ದೇವರಿಂದ ಆಯ್ಕೆಯಾದವರು ಅಂತ. ಅಂಥವರಿಗೆ ವಿರೋಧ ಮಾತಾಡಿದರೆ ಭಯಂಕರವಾದ ಶಿಕ್ಷೆ ಬಂದೇ ಬರ್ತದೆ ಅಂತೇಳಿ ಯೋಬ ಹೇಳಿದ್ದಾನೆ. ಇದು ನನ್ನ ಜೀವಿತದಲ್ಲಿ ಕೂಡ ನೆರವೇರುತ್ತಲೇ ಇದೆ. ಕಣ್ಣಾರೆ ನೋಡಿದ್ದೇನೆ, ಕಿವಿಯಾರೆ ಕೇಳ್ತಲೇ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಯೋಬನು 19ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಯಿತು. ಈಗ 20ನೇ ಅಧ್ಯಾಯ ಪೂರ್ತಿ ಓದುವಾಗ, 20ನೇ ಅಧ್ಯಾಯ 1ರಿಂದ 29ರವರೆಗೆ ವಚನ ಕೂಡ ಇಲ್ಲಿ ಓದುವಾಗ ನಾವು 20ನೇ ಅಧ್ಯಾಯ 1ರಿಂದ 29ರವರೆಗೆ ವಚನಗಳು ಓದುವಾಗ ಅಲ್ಲಿ ಮತ್ತೆ ಪುನಃ ಆಮೇಲೆ ನಾಮಾಥ್ಯನಾದ ಚೋಪರನು ಹೀಗೆಂದನು. ಈ 3 ಮಂದಿ ವಿರೋಧಿಗಳಲ್ಲಿ ಮತ್ತೊಬ್ಬನು ಸಂಪೂರ್ಣವಾಗಿ 20ನೇ ಅಧ್ಯಾಯ ಓದುವಾಗ ಅಲ್ಲಿ ಮತ್ತೆ ಯೋಬನನ್ನು ಕೆಣಕ್ತಾ ಇದ್ದಾನೆ, ದೇವರಿಗೆ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾನೆ ಅಂತ ನಾವಲ್ಲಿ ಇದನ್ನು ಓದಿಕೊಳ್ಬೋದು. ಯೋಬ ಇಷ್ಟೆಲ್ಲ ಹೇಳಿದ್ರು ಇವರು ಬದಲಾಗಿಲ್ಲ ಅಂದರೆ ದೇವರ ಆತ್ಮ ಅವರಲ್ಲಿ ಇಲ್ಲ, ಅಂದರೆ ಅವರಿಗೆ ದೇವರ ವಿಷಯವನ್ನು ತಿಳಿಯಬೇಕಿತ್ತು, ಅದಕ್ಕೆ ಇಷ್ಟೆಲ್ಲ ನಡೆದಿದ್ದು ಯೋಬನ ಮುಖಾಂತರ ಅಂತ ನಾವಿಲ್ಲಿ ತಿಳ್ಕೊಳ್ಬೇಕು. ಸರಿ, ಈಗ
21ನೇ ಅಧ್ಯಾಯ ನೋಡುವಾಗ ಆ ಚೋಪರ, ವಿರೋಧಿಯಾದ ಚೋಪರನಿಗೆ ಸರಿಯಾದ ಉತ್ತರವನ್ನು ಯೋಬ ಕೊಡ್ತಾ ಇದ್ದಾನೆ 21ನೇ ಅಧ್ಯಾಯದಲ್ಲಿ. ಅದನ್ನು ನಾವು ಓದಿಕೊಳ್ಳೋಣ. 20ನೇ ಅಧ್ಯಾಯದಲ್ಲಿ ವಿರೋಧಿ ಚೋಪರನು ಅಂತ ಹೇಳುವಂತ ಸ್ನೇಹಿತನು ಅವನಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ, ಯೋಬನಿಗೆ ವಿರೋಧವಾಗಿ ಮಾತಾಡ್ದ. ಇಷ್ಟೆಲ್ಲ ಮಾತಾಡಿದ್ರು, ಅವನು ಸುಮ್ಮನೆ ಇರ್ತಾ ಇಲ್ಲ. ಅದಕ್ಕೆ 21ನೇ ಅಧ್ಯಾಯನ ಓದುವಾಗ ಅದಕ್ಕೆ ಯೋಬನು ಪ್ರತ್ಯುತ್ತರವನ್ನ ಕೊಡ್ತಾ ಇದ್ದಾನೆ. ಯೋಬನ ಮೂಲಕ ದೇವರು ಉತ್ತರವನ್ನ ಕೊಡಿಸಿದ್ರು. ಅದು ಏನು ಅಂತ ನೋಡ್ಕೊಳ್ಳೋಣ. ಆಗ 21:1 ಆಗ ಯೋಬನು ಇಂತೆಂದನು, 2ನೇ ವಚನ, ನನ್ನ ಮಾತುಗಳನ್ನು ಚೆನ್ನಾಗಿ ಕೇಳಿರಿ, ನಿಮ್ಮಿಂದ ನನಗಬೇಕಾದ ಆದರಣೆಯು ಇಷ್ಟೇ. ನೋಡಿ, ಏನೇ ಹೇಳಿದ್ರು ಮಾಡಿದ್ರು ವಿರೋಧವಾಗಿ ಮಾತಾಡ್ತೀರಿ, ಖಂಡಿತವಾಗಿಯೂ ನನ್ನ ಮಾತನ್ನು ನೀವು ಕೇಳಿರಿ, ನನಗೆ ಅದೇ ಸಾಕು, ಅದರಂತೆ ನೀವು ನಡ್ಕೊಳ್ಳಿ. ಮಾತು ಕೇಳದೆ ವಿರೋಧವಾಗಿ ಮಾತಾಡಬೇಡಿ, ನನ್ನ ಮಾತನ್ನ ಕೇಳಿರಿ ಅಂತ ದೇವರು ನಮಗೆ ಸ್ತೋತ್ರ. ಹಾಗೆ ಇವತ್ತು ನಮಗೆ ಕೂಡ ಇಂಥ ವಿರೋಧಿಗಳು ಇದ್ದಾಗ ನಾವು ಕೂಡ ಹೇಳಬೇಕಾಗಿದ್ದಿಷ್ಟೇ, ನೋಡಪ್ಪ, ದಯವಿಟ್ಟು ನನ್ನ ಮಾತನ್ನ ಕೇಳಿ, ಮಾತಿಗೆ ನೀವು ಕಿವಿ ಕೊಡಿರಿ, ಬದಲಾಗಿ. ಇಷ್ಟೇ ನಾವು ಕೂಡ ಹೇಳಬೇಕಾಗಿದ್ದು. ದೇವರು ನಮಗೆ ಸ್ತೋತ್ರ. ನಿಮ್ಮಿಂದ ನನಗಾಗಬೇಕಾದ ಆದರಣೆ ಇಷ್ಟೇ, ನನಗೆ ಬೇರೆ ಏನೂ ನಾನು ಕೇಳೋದಿಲ್ಲ, ನೀವು ಕೂಡ ಕೊಡೋದು ಕೂಡ ಬೇಡ. ನಾನು ಹೇಗಿರ್ತೇನೆ, ನಾನು ಏನು ಮಾಡಿದ್ರೆ ದೇವರಿಷ್ಟ, ದೇವರಿದ್ದಾರೆ, ನನ್ನ ಮಾತನ್ನು ನೀವು ಕೇಳಿ ಅಂತ. ಇವತ್ತು ನಮಗೆ ಕೂಡ ದೇವರು ಯಾರನ್ನಾದರೂ ಕೊಟ್ಟರೆ ಕೈಗೆ ಈ ರೀತಿ ವಿರೋಧಿಗಳು ಮಾತಾಡುವಾಗ ಅವರಿಗೆ ಕೂಡ ನಾವು ಹೇಳಬೇಕಾಗಿದ್ದಿಷ್ಟೇ, ದಯವಿಟ್ಟು ನನ್ನ ಮಾತನ್ನು ಕೇಳಿ. ಸೃಷ್ಟಿಕರ್ತನಾದ ದೇವರ ಪರಮಾತ್ಮ ಭಗವಂತನ ಮಾತು ಅಥವಾ ಯೇಸು ಕ್ರಿಸ್ತನ ಮಾತು ಅಥವಾ ಅಲ್ಲಾ ದೇವರ ಮಾತು ನಾನು ಇವತ್ತೇನು ಮಾಡ್ತಾ ಇದ್ದೇನೆ, ಹೇಳ್ತಾ ಇದ್ದೇನೆ, ನಮಗೆ ನಿಮ್ಮಿಂದ ಏನೂ ಬೇಡ ಅಂತೇಳಿ ನಾವು ಕೂಡ ಹೇಳಬೇಕಾಗಿದ್ದು ಇಷ್ಟೇ. 3ನೇ ವಚನ, ತಾಳಿರಿ, ನಾನು ಮಾತಾಡುವೆನು, ಆಮೇಲೆ ಹಾಸ್ಯ ಮಾಡಿದರು ಮಾತಾಡಿ. ಯಾಕೆಂದರೆ ಅವರು ಮಾತು ನಿಲ್ಲಿಸ್ತಾ ಇಲ್ಲ, ನಾನು ಮೇಲು ಅಂತ ಮಾತಾಡ್ತಲೇ ಇರ್ತಾರೆ. ಇವತ್ತೀಗ ಉದಾಹರಣೆಗೆ ನಾವು ಒಳ್ಳೆ ವಿಷಯವನ್ನು ಮಾತನಾಡುವಾಗ ಒಬ್ಬೊಬ್ಬರು ಮಾತಾಡಿದ್ರು ಏನು ಮಾಡ್ತಾರೆ, ನಾವು ಮಾತಾಡ್ತಾ ಇದ್ರು ನಮ್ಮ ಮಾತನ್ನು ಕೇಳಿಸದ ಹಾಗೆ ಅವರು ಕಿರ್ಚಾಡ್ತಾರೆ, ಹಾರಾಡ್ತಾರೆ, ಮಾತಿಗೆ ಮಾತಾಡ್ತಲೇ ಇರ್ತಾರೆ, ನಮ್ಮನ್ನು ಮಾತಾಡೋಕ್ಕೆ ಬಿಡುವುದಿಲ್ಲ. ಹಾಗೆ ಯೋಬನ ಒಂದು ಸ್ನೇಹಿತ ವಿರೋಧಿ ಕೂಡ ಅದನ್ನೇ ಮಾಡಿದ. ಅದಕ್ಕೆ ಯೋಬ ಹೇಳಿದ, ತಾಳಿರಿ, ಇನ್ನೂ ಮಾತಾಡುವೆನು, ಆಮೇಲೆ ಹಾಸ್ಯ ಮಾಡಿದರು ಮಾಡಿ, ಇನ್ನು ನನ್ನ ಮಾತು ಮುಗಿಸ್ತೇನೆ, ಆಮೇಲೆ ನೀವು ಹಾಸ್ಯ ಮಾಡಿದರೆ ಮಾಡಿರಿ ಅಂತ ಸಮಾಧಾನದಿಂದ ಮಾತಾಡ್ತಾ ಇದ್ದಾನೆ. ಹಾಗೆ ನಮ್ಮ ವಿರೋಧಿಗಳಿಗೂ ಕೂಡ ನಾವು ಏನು ಮಾಡಬೇಕು, ನಮ್ಮ ವಿರೋಧಿಗಳಿಗೂ ದೇವರ ವಿರೋಧಿಗಳಿಗೂ ನಾವು ಈ ರೀತಿ ಹೇಳಬೇಕಾಗಿದೆ. ದೇವರ ನಮಗೆ ಸ್ತೋತ್ರ. 4ನೇ ವಚನ, ನಾನೇನು ಮನುಷ್ಯರ ವಿಷಯದಲ್ಲಿ ಗುಣಗುಟ್ಟುತ್ತಿದ್ದೇನೋ, ನಾನೇಕೆ ಬೇಸರಗೊಳ್ಳಬಾರದು. ದೇವರ ನಮಗೆ ಸ್ತೋತ್ರವಾಗಲಿ. ನೋಡಿ, ಹೇಳ್ತೇನೆ, ನಾನು ಮನುಷ್ಯರ ವಿಷಯದಲ್ಲಿ ಗುಣಗುಡ್ತಾ ಇದ್ದೇನೋ, ಹಾಗೆ ಆಯಿತು, ಹೀಗಾಯಿತು, ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಅವರಿಗೆ ಹಾಗಾಯಿತು, ನಾನೇನು ಗುಣಗುಡ್ತಾ ಇದ್ದೇನೆ, ಇಲ್ಲ, ನಾನೇಕೆ ಬೇಸರಗೊಳ್ಳಬಾರದು, ನಾನೇಕೆ ನಾನೇ ಬೇಸರಗೊಳ್ಳಬಾರದು. ನಾನು ಬೇಸರಗೊಳ್ಳುವುದಿಲ್ಲ. ಮನುಷ್ಯರಿಗೆ ಏನಾದರೂ ಕೆಟ್ಟದ್ದು ಯೋಚನೆ ಮಾಡಿದ್ದೇನೋ, ಕೆಟ್ಟದ್ದು ಹೇಳಿದ್ದೇನೋ, ಇಲ್ಲವಲ್ಲ ಅಂತ. ಹಾಗೆ ನಮಗೆ ಯಾವುದೇ ಕಷ್ಟ, ಸಂಕಟ, ದುಃಖಗಳು ಬಂದರೂ ಕೂಡ ದೇವರೊಂದಿಗೆ ನಾವು ಜೀವಿಸುವಾಗ ಇತರರಿಗೆ ನಾವು ಒಳ್ಳೆಯದು ಹೇಳಬೇಕು, ಮಾಡಬೇಕು, ಬುದ್ಧಿವಾದ ಹೇಳಬೇಕು ಹೊರತು ಕೆಟ್ಟದಾಗಿ ನಾವು ಮಾತಾಡೋಕ್ಕೆ ನಾವು ಹೋಗಬಾರದು, ಬೇಸರಗೊಳ್ಳಬಾರದು ಅಂತ ಇದರ ಅರ್ಥ. ದೇವರ ನಮಗೆ ಸ್ತೋತ್ರ. 6ನೇ ವಚನ, ಈ ವಿಷಯವನ್ನು ನೆನಪಿಗೆ ತಂದುಕೊಂಡ ಹಾಗೆಲ್ಲ ನಡುಕವು ನನ್ನ ಮಾಂಸವನ್ನು ಹಿಡಿಯುತ್ತದೆ. ಯಾವ ವಿಷಯ? ಇವರು ವಿರೋಧವಾಗಿ ಮಾತಾಡ್ತಾರೆ, ಬಾಯಿ ಮುಚ್ಚುವುದಿಲ್ಲ, ಮತ್ತು ಕೆಣಕುತ್ತಲೇ ಇರ್ತಾರೆ. ಅದಕ್ಕೆ ನನ್ನ ನೆನಪಿಗೆ ತಂದುಕೊಂಡಾಗ ನಡುಕವು ನನ್ನ ಮಾಂಸವನ್ನು ಹಿಡಿಯುತ್ತದೆ. ಅಯ್ಯೋ, ಈ ರೀತಿ ಮಾತನಾಡ್ತಾರಲ್ಲಪ್ಪ, ಏನಪ್ಪ ಅಂತೇಳಿ ಅಷ್ಟರ ಮಟ್ಟಿಗೆ ಈ ಸ್ನೇಹಿತರ ವಿಚಾರದಲ್ಲಿ, ವಿರೋಧಿಯ ವಿಚಾರದಲ್ಲಿ ಯೋಬನು ಬೇಸರ ಪಡ್ತಾ ಇದ್ದ. ಹಾಗೆ ನಮಗೆ ಕೂಡ ಬೇಸರ ಆಗ್ತದೆ. ಎಷ್ಟು ಹೇಳಿದ್ರು, ಏನು ಮಾಡಿದ್ರು, ಇವರು ಮಾತು ಕೇಳೋದಿಲ್ಲಲ್ಲಪ್ಪ, ಏನು ಮಾಡೋಣ ಅಂತೇಳಿ. ಒಬ್ಬೊಬ್ರು ನನಗೆ ಕೂಡ ಅದನ್ನೇ ಹೇಳ್ತಾರೆ, ಅಂಕಲ್, ಬ್ರದರ್, ಪಾಸ್ಟರ್, ಯಾರು ಕೇಳೋದಿಲ್ಲ, ಮಾಡೋದಿಲ್ಲ. ಅದಕ್ಕೆ ನಾನು ಅವರು ಬೇಸರ ಪಡ್ತಾರೆ. ಅದಕ್ಕೆ ನಾನು ಹೇಳ್ತೀನಿ, ಬೇಸರ ಪಡಬೇಡಿ. ಹೇಳುವ ಸಮಯ ಸಿಕ್ಕಿದಾಗ ಹೇಳಿ. 1 ಸಲ ಇರ್ಬೋದು, 2 ಸಲ ಇರ್ಬೋದು, 3 ಸಲ ಇರ್ಬೋದು. ಮತ್ತು ಅವರಿಗೆ ಹೇಳ್ತಾ ಹೋಗಬೇಡಿ. ದೇವರು ಅವರನ್ನು ಕೈ ಬಿಟ್ಟಿದ್ದಾನೆ, ಅವರನ್ನು ಅಷ್ಟಕ್ಕೆ ಬಿಟ್ಟು ಬಿಡಿ. ದುಷ್ಟರನ್ನು ಎದುರಿಸಲಿಕ್ಕೆ ಯಾವಾಗಲೂ ಹೋಗಬೇಡಿ ಅಂತ ಜ್ಞಾನೋಕ್ತಿ ಗ್ರಂಥದಲ್ಲಿಯೂ ಕೀರ್ತನೆಗಳಲ್ಲಿಯೂ ಬಹಳ ಸಲ ನಾವು ಓದುತ್ತೇವೆ ಅಂತೇಳಿ ಇದನ್ನೇ ನಾನು ನನ್ನ ಸಹೋದರ ಸಹೋದರಿಯು ಕೂಡ ಇದೇ ವಿಷಯವನ್ನು ಹೇಳ್ತಾ ಇದ್ದೇನೆ. ಹಾಗೆ 1 ಸಲ 2 ಸಲ 3 ಸಲ ಮಿತಿ ಆಗಾಗ ಹೇಳಕ್ಕೆ ಹೋಗಬಾರ್ದು. ಅವ್ರ ಮಾತು ಕೇಳೋರಲ್ಲ, ಅಂಥವ್ರನ್ನ ದೇವರು ತಲ್ಲಿ ಬಿಟ್ಟಿದ್ದಾನೆ ಅಂತ ತಿಳ್ಕೊಳ್ಬೇಕು. ನಾವು ಬೇಸರಗೊಳ್ಳಬಾರದು ಅಂತ ಇದರ ಅರ್ಥ. 7ನೇ ವಚನ, ದುಷ್ಟರು ಬಾಳಿ ವೃದ್ಧರಾಗುವುದಕ್ಕೂ ಇದಲ್ಲದೆ ಪ್ರಜ್ವಲಿಸುವುದಕ್ಕೂ ಕಾರಣವೇನು? ದೇವರ ನಾಮಕ್ಕೆ ಸ್ತೋತ್ರ. ದುಷ್ಟರು ಕೂಡ ಏನೇ ಹೇಳಿದ್ರು, ಏನೇ ಮಾಡಿದ್ರು ಕೂಡ ಅವರು ವಯಸ್ಸಾದ ಮೇಲೆ ಬಾಳಿ ಸಾಯ್ತಾರೆ. ಅದಲ್ಲದೆ ಅವರು ಬಹಳ ಐಶ್ವರ್ಯವಂತರಾಗ್ತಾರೆ, ಬಹಳ ಬೆಳಗಾಗ್ತಾರೆ, ಬೆಳೀತಾರೆ. ಇದಕ್ಕೆ ಕಾರಣವೇನು ಅಂತ ಹೇಳ್ತಾನೆ. ಯೋಬನು ಇದನ್ನು ಯೋಚನೆ ಮಾಡಿದ್ದಾನೆ, ಹೇಳಿದ್ದಾನೆ.
8ನೇ ವಚನ, ಅವರ ಸಂತಾನದವರು ಅವರೊಂದಿಗಿರುತ್ತಾ ಅವರ ಮುಂದೆ ಸುಸ್ಥಿರರಾಗಿರುವರು, ಅವರ ಮಕ್ಕಳು ಅವರ ಕಣ್ಣೆದುರಿನಲ್ಲಿ ಆಶ್ಚರ್ಯವಾಗಿ ನಿಲ್ಲುವರು. ದೇವರ ನಮಗೆ ಸ್ತೋತ್ರ. ಆದರೂ ಅವರು ಎಷ್ಟೇ ವಿರೋಧಿಗಳಾದರೂ ಏನೇ ಮಾಡಿದ್ರು ಅವರು ಚೆನ್ನಾಗಿ ಜೀವಿಸ್ತಾ ಇದ್ದಾರೆ, ಆಸ್ತಿ ಪಾಸ್ತಿ ಎಲ್ಲ ಚೆನ್ನಾಗಿರ್ತಾರೆ, ಅವರ ಮಕ್ಕಳು ಕೂಡ ಕಣ್ಣೆದುರಿಗೆ ಚೆನ್ನಾಗಿರ್ತಾರಲ್ಲ. ಇದು ಏನು ಕಾರಣ ಅಂತ ಯೋಬನು ಇದೇ ವಿಷಯವನ್ನ ಮಾತನಾಡ್ತಾ ಇದ್ದಾನೆ. ಯೋಚನೆ ಮಾಡಿದ. 9, ಅವರ ಮನೆಗಳು ಸುರಕ್ಷಿತವಾಗಿ ನಿರ್ಭಯದಿಂದಿರುವು, ದೇವರ ದಂಡವು ಅವರ ಮೇಲೆ ಬೀಳದು. ಅವರ ಮನೆಗಳು ಕೂಡ ಸುರಕ್ಷಿತವಾಗಿದ್ದಾವೆ, ಅವರಿಗೆ ಏನೂ ತೊಂದರೆ ಇಲ್ಲ. ಲೋಕದ ವಿಷಯದಲ್ಲಿ ಅನ್ಯಾಯ ಮಾಡಿದ್ರು, ವಿರೋಧ ಮಾತಾಡಿದ್ರು, ಚೆನ್ನಾಗಿ ಯೋಚನೆ ಮಾಡ್ತಾ ಇದ್ದ. 10ನೇ ವಚನ, ಅವರ ಗೂಳಿಯು ಬೇಸರಗೊಳ್ಳದೆ ಹಾರುವುದು, ಅವರ ಹಸು ಕಂದು ಹಾಕದೆ ಈಯುವುದು. ನೋಡಿ, ಅವರ ಪಶು ಪ್ರಾಣಿಗಳು ಕೂಡ ಚೆನ್ನಾಗಿರ್ತವೆ, ಚೆನ್ನಾಗಿ ಬೆಳೆಯುತ್ತವೆ. ಅವರಲ್ಲಿ ಒಂದೇ ಒಂದು ಹಸು ಕೂಡ ಕಂದು ಹಾಕುವುದಿಲ್ಲ, ಗರ್ಭಪಾತ ಆಗುವುದಿಲ್ಲ ಅಂತ ಹೇಳುವಂತ ಮಾತನ್ನ ಮತ್ತು ಯೋಬ ಯೋಚನೆ ಮಾಡ್ತಾ ಇದ್ದಾನೆ. 11, ತಮ್ಮ ಮಕ್ಕಳನ್ನು ಮಂದೆಯಾಗಿ ನಡೆಸುವನು, ಅವರ ಬಾಳೆಯರು ಕುಣಿದಾಡುವರು. ಅವರ ಮಕ್ಕಳನ್ನು ಕೂಡ ಬಹಳ ಚೆನ್ನಾಗಿ ನಡೆಸ್ತಾರಲ್ಲಪ್ಪ ದೇವರು, ಇಷ್ಟೆಲ್ಲ ಇದ್ರೆ ಆಯ್ತು ಆ ಯೋಚನೆ ಕೂಡ ಮಾಡಿದ. 12, ಅವರು ದಮ್ಮಡಿ ಕಿನ್ನರಿಗಳೊಡನೆ ಸ್ವರವೆತ್ತಿ ಕೊಳಲಿನ ದನಿಗೆ ಉಲ್ಲಾಸ ಪಡುವರು. ನೋಡಿ, ದಮ್ಮಡಿ ಸ್ವರ ವೀಣೆಗಳು ಬಾರಿಸ್ತಾ ಹಾಡು ಹೇಳುತ್ತಾ ಕೊಳಲು ಊದುತ್ತಾ ಚೆನ್ನಾಗಿದ್ದಾರಲ್ಲ ಅಂತ ಅದು ಕೂಡ ಯೋಚನೆ ಮಾಡಿದ. 13, ಹೀಗೆ ತಮ್ಮ ದಿನಗಳನ್ನು ಸುಖವಾಗಿ ಕಳೆದು ಕ್ಷಣ ಮಾತ್ರದಲ್ಲಿ ಅನಾಯಾಸವಾಗಿ ಸಮಾಧಿಗೆ ಇಳಿಯುವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ, ಅನ್ಯಾಯ ಅನಾಚಾರ ಮಾಡಿದವರು, ದೇವರಿಗೆ ವಿರುದ್ಧವಾಗಿ ಮಾತನಾಡಿದವರು, ದೇವರಿಂದ ಆಯ್ಕೆಗೊಂಡವರಿಗೆ ವಿರುದ್ಧವಾಗಿ ಮಾತನಾಡಿದವರು, ಈ ದೇವರನ್ನ ಅರಿತುಕೊಂಡು ಲೋಕದ ವಿಷಯದಲ್ಲಿ ತಿರುಗಾಡುವವರು ಅಥವಾ ತಿಳಿಸಿದಾಗ ತಿಳಿಯದವರು ಕೂಡ ಬಹಳ ಚೆನ್ನಾಗಿ ಈಗ ಇಲ್ಲಿವರೆಗೆ ನಾವು 7ನೇ ವಚನದಿಂದ ಯೋಬನು 21:7ರಿಂದ 13ರವರೆಗೆ ಓದಿದಾಗ ಇಷ್ಟು ವಿಷಯಗಳವರು ಎಲ್ಲಾ ರೀತಿಯಲ್ಲಿ ಐಶ್ವರ್ಯವಂತರಾಗ್ತಾ ಬರ್ತಾರೆ. ಆದರೆ ಒಂದಲ್ಲ ಒಂದು ದಿವಸದವ್ರನ್ನ ಅವರು ಅನುಭವಿಸಲೇಬೇಕು, ಸಮಾಧಿಗೆ ಇಳಿಯಲೇಬೇಕು. ನ್ಯಾಯ ತೀರ್ಪಿನ ದಿವಸ ಅವರ ಆತ್ಮ ನರಕಕ್ಕೆ ಹೋಗುವುದು ಗ್ಯಾರಂಟಿ. ವಿರೋಧ ಮಾತಾಡ್ತಾರೆ, ತಿಳಿಯೋದಿಲ್ಲ, ಹೀಯಾಳಿಸ್ತಾರೆ, ನಾನಾ ರೀತಿಯಲ್ಲಿ ಅವರನ್ನು ದೇವರು ಕೈ ಬಿಟ್ಟಿದ್ದಾನೆ. ಅದಕ್ಕಾಗಿ ಅವರು ಎಲ್ಲಾ ರೀತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ. ಅವರ ಸುಖ ಸಂತೋಷ ಈ ಲೋಕದಲ್ಲಿ ಮುಗಿಯಿತು, ಸಮಾಧಿಗೆ ಇಳಿಲೇಬೇಕು. ಅವರು ಕೂಡ ಇವತ್ತು ಕೇವಲ ಕನಿಷ್ಠನಾದ ಒಂದು ಕುರುಡಾಗಿರ್ಬೋದು, ಕುಂಟ ಆಗಿರ್ಬೋದು, ಹಾದಿ ಬೀದಿಲಿ ಬಿದ್ದವನಾಗಿರ್ಬೋದು, ಬಸ್ ಸ್ಟ್ಯಾಂಡಲ್ಲಿ, ರೈಲ್ವೆ ಸ್ಟೇಷನಲ್ಲಿ, ಮಾರ್ಕೆಟಲ್ಲಿಯೋ ಎಲ್ಲಿಯೋ ಸತ್ತವರಾಗಿರ್ಬೋದು, ಅವರನ್ನು ಯಾರಾದರೂ ಸಮಾಧಿ ಮಾಡಿದ್ರು ಮಾಡದಿದ್ರು ಕೂಡ ಏನಾಗ್ತದೆ, ಅಲ್ಲಿ ಒಂದು ವೇಳೆ ಸಮಾಧಿ ಮಾಡಿದರೆ ಸಮಾಧಿಗೆ ಹೋಗಲೇಬೇಕು. ಒಂದು ವೇಳೆ ಯಾರು ಇಲ್ಲೇ ಇದ್ರೆ ಸರ್ಕಾರದವರಾದರೂ ಸಮಾಧಿ ಮಾಡ್ತಾರೆ. ಹಾಗೆ ಇವತ್ತು ಎಂತೆಂಥೋ ಕೋಟೇಶ್ವರರು ಇವತ್ತು ನಮ್ಮ ಇಡೀ ಜಗತ್ತಿನ ನಂಬರ್ 1, 2, 3ನೇ ಹಣಕಾಸು ಐಶ್ವರ್ಯವಂತರು ಕೂಡ ಅವರು ಸಮಾಧಿಗೆ ಇಳಿಲೇಬೇಕು. ಒಂದು ವೇಳೆ ಎಷ್ಟೋ ಲೋಡ್ ಗಂಧ ಹಾಕ್ಬೋದು, ಗಂಧದ ಎಣ್ಣೆ ಹಾಕ್ಬೋದು, ಏನೇ ಮಾಡ್ಬೋದು, ಆದರೂ ಸಮಾಧಿಗೆ ಇಳಿಲೇಬೇಕು, ಮಣ್ಣಾಗಲೇಬೇಕು. ದೇವರ ನಮಗೆ ಸ್ತೋತ್ರ. ಅದೇ ಗತಿ ಇಂಥವರಿಗೂ ಕೂಡ ಆಗ್ತದೆ. ಅದಕ್ಕೆ ಯೇಸುಸ್ವಾಮಿ ಒಂದು ಮಾತು ಹೇಳಿದರೆ, ನೀನು ಇಡೀ ಲೋಕವನ್ನೇ ಸಂಪಾದನೆ ಮಾಡಬಹುದು, ಆದರೆ ನಿನ್ನ ಆತ್ಮ ನಷ್ಟಪಟ್ಟರೆ ಏನು ಪ್ರಯೋಜನ ಅಂತ ನ್ಯಾಯ ತೀರ್ಪಿನ ದಿವಸ ನೇರವಾಗಿ ನಿನ್ನ ಆತ್ಮ ಏನಾಗ್ತದೆ, ನರಕಕ್ಕೆ ಹೋಗ್ತದೆ. ಲೋಕ 16ನೇ ಅಧ್ಯಾಯದಲ್ಲಿ ಒಬ್ಬ ಭೋಗ ಮತ್ತು ಇನ್ನೊಬ್ಬಲ್ಲಿ ಭಿಕ್ಷಕನ ವಿಚಾರವನ್ನು ನೋಡ್ತೇವೆ. ಒಬ್ಬ ಐಶ್ವರ್ಯವಂತ, ಅವನ ಕೆಲಸ ಮಾಡುವಂತ ಆಳು ಭಿಕ್ಷುಕನ ಬಹಳ ಹೀಯಾಳಿಸಿದ, ನಡ್ಕೊಂಡ. ಆದ್ರೆ ಅಲ್ಲಿ ಏನಾಯ್ತು, ಈ ಭಿಕ್ಷುಕ ಸತ್ತ ಆಗೊತ್ತಿಗೆ ಅವನನ್ನು ದೇವರು ಅವನಿಗೆ ಶಾಂತಿ ಕೊಟ್ಟರು, ಪರದೇಶದಲ್ಲಿ ಇದ್ದಾನೆ. ಆಮೇಲೆ ಐಶ್ವರ್ಯವಂತನು ಸತ್ತ, ಅವನಿಗೆ ಬಹಳ ಶಿಕ್ಷೆ. ಈ ಐಶ್ವರ್ಯವಂತನು ಏನ್ ಹೇಳ್ತಾನೆ, ನನ್ನ ಆಳು, ಅವನಿಗೆ ಯಾಕೆ ಇಲ್ಲಿ ಸಂತೋಷ, ನನಗೆ ಯಾಕೆ ಹೀಗೆ ಅಂತ. ಆಗ ಅಬ್ರಹಾಮನಲ್ಲಿ ಹೇಳ್ತಾನೆ, ನೀನು ಬೇಕಾಗಿದ್ದೇನೆ ಇಲ್ಲಲ್ಲ, ಆ ಲೋಕದಲ್ಲಿ ಜೀವದಲ್ಲಿ ಇರುವಾಗ ಭೂಲೋಕದಲ್ಲಿ ಎಲ್ಲವನ್ನ ಅನುಭವಿಸಿದ್ದೀಯಾ. ಇವನು ನಿನ್ನ ಸೇವೆಯನ್ನ ಚಾಚು ತಪ್ಪದೆ ಮಾಡಿದ, ಇವನಿಗೆ ನೀನು ಏನು ಕರುಣೆ ತೋರಲಿಲ್ಲ, ಇವನಿಗೆ ಸುಖವಿಲ್ಲದ ಆದಾಗ. ಆದ್ದರಿಂದ ಅವನು ನಿನ್ನ ಕೆಲಸವನ್ನು ಚಾಚು ತಪ್ಪದೆ ಮಾಡಿದ್ದರಿಂದ ಅವನಿಗೆ ಇಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ. ನೀನು ಸರಿಯಾಗಿ ನಡ್ಕೊಳ್ಳಿಲ್ಲ, ಆದ್ರಿಂದ ನಿನಗೆ ಈ ಗತಿ ಅಂತೇಳಿ ಪಾತಾಳದಲ್ಲಿ ಅವನು ಯಾತನೆ ಪಡ್ತಾ ಇರುವುದನ್ನ ನೋಡಿ ಕಿರ್ಚಾಡ್ತಾ ಇದ್ದಾನೆ. ಅಬ್ರಹಾಮನೊಂದಿಗೆ ಮಾತನಾಡಿದ ಅಬ್ರಹಾಮ ಇದೇ ಉತ್ತರವನ್ನ ಕೊಟ್ಟ, ಯಾರಿಗೆ, ಅವನಿಗೆ. ಹಾಗೆ ಇವತ್ತು ಅನೇಕರು ಎಷ್ಟೇ ನಾನಾ ರೀತಿಯಲ್ಲಿ ಎಂತೆಂಥವರು ಆಗಿರ್ಬೋದು, ನರಕಕ್ಕೆ ಮಾತ್ರ ಖಂಡಿತವಾಗಿ ಕಟ್ಟಿಟ್ಟ ಬುತ್ತಿ. ಅದಕ್ಕೆ 1 ಪೇತ್ರ 4ನೇ ಅಧ್ಯಾಯ 6ನೇ ವಚನದಲ್ಲಿ ಎದುರ್ಕೊಂಡಿದೆ ನಾವು,
ಜೀವಿತ ಕಾಲದಲ್ಲಿ ಇವರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ನಾವು ತಿಳ್ಕೊಳ್ಬಹುದು. ಇಬ್ರಿ 6:4-8 ಒಂದ್ಸಲ ದೇವರನ್ನು ಅರಿತುಕೊಂಡ ಮೇಲೆ, ಇತರರ ಮೂಲಕ ತಿಳಿದುಕೊಂಡ ಮೇಲೆ ಮತ್ತೆ ತಿರುಗಿ ಹೋದ್ರೆ ಮಾನಸಾಂದ್ರ ಪಡುವುದು ಬಹಳ ಕಷ್ಟ, ಅಂತ್ಯವು ಸುಡಲ್ಪಡುವುದು ಅಂತ ಬರೆಯಲ್ಪಟ್ಟಿದೆ. ಮತ್ತಾಯ 3:10 ಸ್ಥಾನಿಕ ಯೋವನ ಮೂಲಕ ದೇವರು ಹೇಳಿದ್ದಾರೆ, ಈಗಾಗಲೇ ಮರದ ಬುಡಕ್ಕೆ ಕೊಡಲಿ ಪೆಟ್ಟು ಬಿದ್ದಿದೆ, ಒಳ್ಳೆಯ ಫಲ ಕೊಡಲಾಗದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಗೆ ಹಾಕಲಾಗುವುದು. ಮತ್ತಾಯ 13:24-25 ಕೂಡ ಒಂದು ವಚನಗಳು ಬರೆಯಲ್ಪಟ್ಟಿದೆ. ಏನಪ್ಪಾ ಅಂದ್ರೆ, ಕತ್ತಲೆ ಕೋಣೆಯಲ್ಲಿ ಕಟಕಟನೆ ಹಲ್ಲು ಕಡಿಯೋಣ ಇರುವುದು, ಅಂದ್ರೆ ಪಾತಾಳದಲ್ಲಿ ಬೆಂಕಿಯಲ್ಲಿ ಬೆಂದ ಹಾಗೆ ಕಿರ್ಚಾಟ, ಅಲ್ಲಿ ನಾನಾ ರೀತಿಯ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಅಂತೇಳಿ ಬರೆಯಲ್ಪಟ್ಟಿದೆ. ಶಿಕ್ಷೆಗಳು ಬಹಳ ಶಿಕ್ಷೆಗಳಿವೆ. ಆದ್ರಿಂದ ಇಂಥವ್ರು ಅನೇಕರು ಕೇಳ್ತಾರೆ, ಅವ್ರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಎಷ್ಟು ಚೆನ್ನಾಗಿದ್ದಾರೆ, ಈ ಲೋಕದಲ್ಲಿ ಅದೆಲ್ಲ ಯಾರು ನೋಡಿದ್ರು ಅಂತ. ಆದ್ರೆ ದೇವರಿಗೆ ಯಾರ ಮೇಲೆ ಪ್ರೀತಿ ಇದೆಯೋ ಅಂಥವರಿಗೆ ಮಾತ್ರ ಈ ಲೋಕವನ್ನು, ಪರಲೋಕವನ್ನು, ನರಕ, ಸ್ವರ್ಗ, ನಿತ್ಯ ಜೀವ ಸರಿಯಾದ ವಿಷಯವನ್ನ ದೇವರು ತಿಳಿಯಪಡಿಸ್ತಾ ಬರ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದ್ರಲ್ಲಿ ಸ್ವಲ್ಪ ಕೂಡ ಕೆಲವರಿಗೆ ಸರಿಯಾಗಿ ತಿಳಿಯಪಡಿಸ್ತಾ ಬರ್ತಾರೆ. ಕೆಲವರನ್ನ ತಾಯಿಗರ್ಭದಿಂದಲೇ ಆರಿಸಿಕೊಳ್ತಾರೆ, ಕೆಲವರನ್ನು ಪ್ರಾಪಂಚಿಕದಿಂದ ಕರೀತಾರೆ, ಇನ್ನು ಕೆಲವರಿಗೆ ತಿಳಿಸೋದು ಮಾತ್ರ. ಅದು ಇವತ್ತು ದೇವರ ಪ್ರೀತಿಯಲ್ಲಿ ಈ ರೀತಿ ನಡೆಯುತ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ನನ್ನ ಸಹೋದರ ಸಹೋದರಿ, ಇವತ್ತು ನನ್ನ ಮೂಲಕ, ಯೂಟ್ಯೂಬಿನ ಮೂಲಕ ನೀವು ಒಬ್ಬರೇ ಇರ್ಬೋದು, ಇಬ್ಬರೇ ಇರ್ಬೋದು, ಅಥವಾ 25, 30, 40, 50 ಇರ್ಬೋದು. ಆದರೆ ಪ್ರೀತಿಯಲ್ಲಿ ನಿಮಗೆ ತಿಳಿಯಪಡಿಸ್ತಾ ಇದ್ದಾರೆ. ಹಿಂದಿರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಜೈನ ಇರ್ಬೋದು, ಬುದ್ಧ ಇರ್ಬೋದು. ಒಂದೊಂದು ಗ್ರಂಥದಲ್ಲಿ ಆಯಾಯ ಜನಗಳಿಗೆ ಗ್ರಂಥಗಳ ಹೆಸರು ಬೇರೆ, ದೇವರ ಹೆಸರುಗಳು ಬೇರೆ ಬೇರೆ ಇರ್ತವೆ. ಆದರೆ ಒಬ್ಬನೇ ಒಬ್ಬನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದ್ದರಿಂದ ದೇವರು ತಿಳಿಯಪಡಿಸುವಾಗ ನಾವು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಆದರೆ ನ್ಯಾಯ ತೀರ್ಪಿನ ದಿವಸ ಯಾರೂ ನರಕಕ್ಕೆ ಹೋಗಬಾರ್ದು. ಸರ್ವ ಸೃಷ್ಟಿಕರ್ತನಾದ ಆ ಭಗವಂತ ಪರಮಾತ್ಮನ ಬಳಿಗೆ ಹೋಗಬೇಕು. ಯೆಹೋವ ಯೇಸು ಕ್ರಿಸ್ತನ ಬಳಿಗೆ ಹೋಗಬೇಕು. ಆ ಸರ್ವೇಶ್ವರ, ಪರಮೇಶ್ವರ, ಜಗದೀಶ, ಶ್ರೀಮನ್ನಾರಾಯಣ, ಶ್ರೀಕೃಷ್ಣ ಪರಮಾತ್ಮನ ಬಳಿಗೆ ಹೋಗಬೇಕು. ಅಲ್ಲಾಹ್ ಅಕ್ಬರ್ನ ಬಳಿಗೆ ಹೋಗಬೇಕು. ದೇವರೊಬ್ಬನ ಹೆಸರು ಮಾತ್ರ ಬೇರೆ ಬೇರೆ ಅಂತ ಇದನ್ನ ಹಿಂದೆ ಬಹಳ ಸಲ ತಿಳಿಸಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 14ನೇ ವಚನ. ಆದರೆ ಇವರೇ ದೇವರನ್ನು ಕುರಿತು ನಮ್ಮಿಂದ ತೊಲಗಿ ಹೋಗು, ನಿನ್ನ ಮಾರ್ಗಗಳ ತಿಳುವಳಿಕೆ ನಮಗೆ ಬೇಡ ಎಂದು. ಆದ್ರೆ ಇಂಥವ್ರು ಏನು ಹೇಳ್ತಾರೆ, ದೇವರ ವಿಷಯವನ್ನು ಹೇಳುವಾಗ, ನಿನ್ನ ದೇವರ ವಿಷಯ ನಮಗೆ ಹೇಳಬೇಡ, ಅದೆಲ್ಲ ನಮಗೆ ಬೇಡವೇ ಬೇಡ, ನೀ ತೊಲಗಿ ಹೋಗು, ನಿನ್ನ ತಿಳುವಳಿಕೆ, ಬುದ್ಧಿ, ಜ್ಞಾನ ನಮಗೆ ಬೇಡ. ಯಾರು ಈ ಲೋಕದ ವಿಷಯದವರು. ಯಾಕೆ ಸರಿಯಾಗಿ ಕೇಳಕ್ ಹೋದ್ರೆ ಆಡಂಬರ ಮಾಡೋಕ್ಕಾಗೋದಿಲ್ಲ, ಐಶ್ವರ್ಯ ಮಾಡೋಕ್ಕಾಗೋದಿಲ್ಲ, ಸುಳ್ಳು, ದಗ, ಮೋಸ, ಇನ್ನೊಬ್ಬರ ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ ಹೊಡ್ಕೊಳಕ್ ಆಗೋದಿಲ್ಲ, ಬಡ್ಡಿಗೆ ದುಡ್ಡು ಕೊಡಕ್ ಆಗೋದಿಲ್ಲ, ಸುಳ್ಳು ಹೇಳಕ್ ಆಗೋದಿಲ್ಲ, ಆಮೇಲೆ ಇನ್ನೊಬ್ಬರ ಆಸ್ತಿ ಪಾಸ್ತಿಯನ್ನು ವಶಪಡಿಸಿಕೊಳ್ಳಕ್ ಆಗೋದಿಲ್ಲ, ಕೊಲೆ ಮಾಡಕ್ ಆಗೋದಿಲ್ಲ, ಆದ್ರಿಂದ ಒಳ್ಳೆ ಜೀವನ ನಡೆಸಕ್ ಆಗೋದಿಲ್ಲ. ನೀನು ಹೇಳ್ಬೇಡ, ನಮಗೆ ಬೇಡ, ಯಾರಿಗೆ ಹೇಳ್ತೀಯ ನೀನು ಅಂತೇಳಿ. ಇದು ಇವತ್ತು ಗಂಡನಿಗೆ ಹೆಂಡತಿ ಹೇಳ್ತಾಳೆ, ಹೆಂಡತಿಗೆ ಗಂಡ, ಮಕ್ಕಳಿಗೆ ತಂದೆ ತಾಯಿ, ಮಕ್ಕಳು ತಂದೆ ತಾಯಿಗೆ ಮಕ್ಕಳು, ಅತ್ತೆಗೆ ಸೊಸೆ, ಸೊಸೆಗೆ ಅತ್ತೆ, ಇತರರು ಅಣ್ಣನಿಗೆ ತಮ್ಮ, ನಾನಾ ರೀತಿಯಲ್ಲಿ ಪ್ರಾಪಂಚಿಕ ದೇವರು ಯಾರನ್ನು ಕೈ ಬಿಟ್ಟಿದ್ದಾರೋ ಅಂಥವರಿಗೆ ತಿಳಿಯಪಡಿಸುವುದು ಮಾತ್ರ. ಅಂಥವರು ವಿರೋಧ ಮಾತನಾಡುತ್ತಾರೆ ಅಂತ ಇದರ ಅರ್ಥವಾಗಿದೆ. ಇದು ನನ್ನ ಜೀವಿತದಲ್ಲಿ ಕೂಡ ಅದುವೇ ನಡೆದು ಹೋಯಿತು, ಯೋಬನ ಜೀವಿತದಲ್ಲಿ ಕೂಡ ಅದುವೇ ನಡೆದು ಹೋಯಿತು. ಆದರೆ ವಿರೋಧಿಗಳು ಈ ರೀತಿ ಮಾತನಾಡ್ತಾರೆ. ಇದು ಇವತ್ತು ಕೂಡ ನಡೆಯುತ್ತಲೇ ಇದೆ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಇಂಥವ್ರನ್ನ ದೇವರು ಕೈ ಬಿಟ್ಟಿದ್ದಾರೆ ಎಂಬುದಾಗಿ. 15ನೇ ವಚನ, ಯೋಬ 21:15. ಆ ಸರ್ವಶಕ್ತನು ಎಷ್ಟರವನು, ಆತನನ್ನು ನಾವು ಏಕೆ ಸೇವಿಸಬೇಕು, ಆತನಿಗೆ ವಿಜ್ಞಾಪನೆ ಮಾಡುವುದರಿಂದ ಪ್ರಯೋಜನವೇನು ಎಂದು ಹೇಳುತ್ತಿದ್ದರು. ನೋಡಿ, ಆ ಸರ್ವಶಕ್ತ ಎಷ್ಟರವನು, ಅವನಿಗೆ ಯಾಕೆ ನಾವು ಕೈ ಮುಗಿಬೇಕು, ಏನು ಮಾಡಬೇಕು, ಅವನಿಗೆ ವಿಜ್ಞಾಪನೆ ಮಾಡೋದು ಯಾಕೆ ಮಾಡಬೇಕು ನಾವು ಅಂತೇಳಿ. ನೋಡಿ, ಪರಲೋಕದಲ್ಲಿ ಈ ಭೂಲೋಕಕ್ಕೆ ಯಾವುದು ದೂತರನ್ನ ದೇವರು ತಳ್ಳಿಬಿಟ್ರು. ಯಾರು? ಲೂಸಿಫರ್ ಅಂತ ಇಂಗ್ಲಿಷ್ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಅವನೇ ಸೈತಾನ ಆಗಿದೆ. ಅವನು ನೀರಿನೊಳಗಡೆ ಬಂದು ಕೆಳಗೆ ಬಿದ್ದಾಗ ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನದಲ್ಲಿ ಭೂಮಿ ಬರಿದಾಗಿ ಇತ್ತು, ಕ್ರಮವಿಲ್ಲದಾಗಿ ಆಯಿತು, ಅಂದ್ರೆ ಭೂಮಿಯನ್ನು ಕೆಡಿಸಿದ್ದ ಅಂತೇಳಿ. ಪ್ರಕಟಣೆ 12ನೇ ಅಧ್ಯಾಯದಲ್ಲಿ ಇದಕ್ಕೆ ಉತ್ತರವಿದೆ. ಆಗ ಇದನ್ನು ಕೆಡಿಸಿದ್ದು ಯಾರು? ಪರಲೋಕದಲ್ಲಿ ದೇವರನ್ನು ಆರಾಧಿಸುವ ದೂತ ಅವನ ಸಂಗಡಿಗರನ್ನ ಕಟ್ಟಿಕೊಂಡು ದೇವರಿಗೆ ವಿರುದ್ಧವಾಗಿ ನಿಂತ. ನಾವು ಯಾಕೆ ಇವನನ್ನು ಆರಾಧಿಸಬೇಕು, ಯಾಕೆ ಕೊಂಡಾಡಬೇಕು, ಯಾಕೆ ಇವನಿಗೆ ವಿಜ್ಞಾಪನೆ ಮಾಡಿಕೊಳ್ಳಬೇಕು ಅಂತೇಳಿ ಪರಲೋಕದಿಂದ ಅವನನ್ನು ಮತ್ತು ಅವನ ಸೇವಕರುಗಳನ್ನ ತಳ್ಳಿ ಬಿಟ್ಟರು. ಎಲ್ಲಿಗೆ? ಭೂಲೋಕಕ್ಕೆ.
ಅವರೇ ಸೈತಾನುಗಳು. ಅಂದರೆ ಅವರಿಗೆ ನ್ಯಾಯ ತೀರ್ಪಿನ ದಿವಸ ಬೆಂಕಿಯ ಕೆರೆಯೇ ಪಾತಾಳ ಎಂಬ ತೀರ್ಪು ಆಗಿ ಹೋಗಿದೆ. ಅವರೇ ಇವತ್ತು ಭೂಲೋಕದಲ್ಲಿ ಬೇರೆ ಜನರನ್ನ ಮರಳುಗೊಳಿಸುವುದು, ದೇವರಿಂದ ಆಯ್ಕೆಯಾಗದವರನ್ನ, ದೇವರ ದೃಷ್ಟಿ ಇಲ್ಲದವರನ್ನ, ದೇವರು ಯಾರನ್ನ ಕೈ ಬಿಟ್ಟಿದ್ದಾರೆ ಅಂಥವ್ರನ್ನ ನಾನಾ ರೀತಿಯಲ್ಲಿ ನಡೆಸೋದು ಇದುವೇ ಆಗಿದೆ. ಹಾಗೆ ಇವತ್ತು ದೇವರು ತಿಳಿಪಡಿಸಿದಾಗ ದೇವರಿಗೆ ವಿರುದ್ಧವಾಗಿ ಯಾರು ನಡೀತಾರೋ ಅಂಥವರಿಗೆ ಖಂಡಿತವಾಗಿ ಎಷ್ಟು ಹೇಳಿದ್ರು ಯಾರು ತಿಳ್ಕೊಳ್ಳೋದಿಲ್ವೋ ಅವರಿಗೆ ನರಕವೆಂಬ ತೀರ್ಪು ಆಗಿ ಹೋಗಿದೆ. ಅವರು ಯಾವುದೇ ದೇವಮಾನವರಲ್ಲಿ, ಯಾವುದೇ ಮಠಾಧೀಶ್ವರಲ್ಲಿ, ಯಾವುದೇ ಬ್ರಾಹ್ಮಣರಲ್ಲಿ, ಯಾವುದೇ ಮುಸ್ಲಿಮ್ಸರಲ್ಲಿ, ಯಾವುದೇ ಧರ್ಮ ಗುರುಗಳು ಇರಲಿ ಅಥವಾ ಕ್ರಿಶ್ಚಿಯನ್ಗಳಲ್ಲಿ ಯಾರೇ ಇರಲಿ, ಹಿಂದೂಗಳಲ್ಲಿ ಯಾರೇ ಇರಲಿ, ದೇವರಿಗೆ ವಿರುದ್ಧವಾಗಿ ಯಾರು ನಡೀತಾರೋ, ದೇವರು ಆದುಕೊಂಡವರಿಗೆ ವಿರುದ್ಧವಾಗಿ ಪ್ರಾಪಂಚಿಕ ವಿಷಯವನ್ನು ಯಾರು ಬಿಡುವುದಿಲ್ಲವೋ ನರಕವೆಂಬ ತೀರ್ಪು ಆಗಿ ಹೋಗಿದೆ. ಇವತ್ತು ಅನೇಕ ಮಾಧ್ಯಮಗಳಲ್ಲಿ ನಾವು ನೋಡ್ತೇವೆ, ಊರು ಬಿಟ್ಟು ಊರಿಗೆ ಓಡ್ತಾರೆ, ಕೇಸ್ ಹಾಕೊಳ್ತಾರೆ, ಜೈಲಿಗೆ ಹೋಗ್ತಾರೆ. ಈಗ ಮೊನ್ನೆ ಒಂದು ಬ್ರಾಹ್ಮಣನ ಕತೆ ಏನಾಯಿತು, ಅನೇಕ ಸ್ವಾಮೀಜಿಗಳ ಕತೆ ಏನಾಯಿತು, ಕಾವಿ ಬಟ್ಟೆ ಹಾಕೊಳ್ತಾರೆ, ರುದ್ರಾಕ್ಷಿ ಹಾಕೊಳ್ತಾರೆ, ದೊಡ್ಡ ನಾಮ ಹೇಳ್ಕೊಳ್ತಾರೆ. ಆದರೆ ಅವರ ಕತೆಗಳು ಒಬ್ಬೊಬ್ಬರು ಎಲ್ಲಿಗೆ ತಲುಪಿದೆ. ಖಂಡಿತವಾಗಿ ದೇವರು ಇಂಥವ್ರನ್ನ ಕೈ ಬಿಟ್ಟಿದ್ದಾರೆ. ಇದನ್ನು ನೋಡಿ ನಾವು ತಿಳ್ಕೊಳ್ಬೇಕು, ಇಂಥವರೆಲ್ಲ ವೇಷಧಾರಿಗಳು ಹೊರತು ಅಲ್ಲವೇ ಅಲ್ಲ. ಆದರೆ ನಿಜವಾಗಿ ಆಯ್ಕೆಯಾದವರು ಹಿಂದೆ ನಾವು ತಿಳ್ಕೊಂಡಾಗೆ ಖಂಡಿತ ಎಚ್ಚರಿಸ್ತಾರೆ. ಅವರು ಯಾವುದಕ್ಕೂ ಆಸೆ ಪಡೋದಿಲ್ಲ, ಬೆಂಕಿ ಚೂರಾಗಿ ಮಾತನಾಡುತ್ತಾರೆ, ಗದರಿಸ್ತಾರೆ, ಎಚ್ಚರಿಸ್ತಾರೆ. ಅವರಲ್ಲಿ ಯಾವುದೇ ಅಲಂಕಾರ ಐಶ್ವರ್ಯಮ ಜೀವನ ಇರುವುದಿಲ್ಲ, ಬರೀ ದೇವರ ವಾಕ್ಯವನ್ನು ಮಾತ್ರ ಸಾರ್ತಾ ಇರ್ತಾರೆ ಅಂತೇಳಿ ನಾವು ತಿಳ್ಕೊಳ್ಬೇಕು. ಹಾಗೆ ಈ ಸೈತಾನನು ಕೂಡ ಅಲ್ಲಿಂದ ಏನು ಮಾಡಿದ್ದು, ತಳ್ಳಿ ಬಿಟ್ಟು ಇದು ಈ ಭೂಲೋಕದಲ್ಲಿ ಕೂಡ. ಅದಕ್ಕೆ ನೋಡಿ ಮತ್ತೆ 4ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿಗೆ ಕೂಡ, ಯೇಸುಸ್ವಾಮಿ 40ನೇ ದಿವಸ ಉಪವಾಸ ಆದಮೇಲೆ ಸೈತಾನ ಬಂದು ಅಲ್ಲಿ ಹೇಳ್ತಾನೆ, 3 ರೀತಿಯಲ್ಲಿ ಸೋಲಿಸ್ತಾನೆ. ಒಂದು ತಿನ್ನೋದ್ರಲ್ಲಿ, 2ನೇದಲ್ಲಿ ಗರ್ವಹಂಕಾರದಲ್ಲಿ, 3ನೇದು ಈ ಲೋಕದ ವೈಭವದಲ್ಲಿ. ಆದರೆ ಕಡೆಗೆ ಹೇಳ್ತಾನೆ ಸೈತಾನ ಬಂದು ದೊಡ್ಡ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ, ನೋಡು ನನ್ನ ಕಾಲಿಗೆ ಬಿದ್ದರೆ ಇದೆಲ್ಲ ನನ್ನದೇ, ನಿನಗೆಲ್ಲವನ್ನು ನಾನು ಕೊಡ್ತೇನೆ ಅಂತ. ಆದರೆ ದೇವರೊಂದು ಮಾತು ಹೇಳ್ತಾರೆ, ದೇವನೊಬ್ಬನನ್ನು ಮಾತ್ರ ಆರಾಧಿಸಬೇಕು ಅಂತ ಬರೆದಿದೆಯಲ್ಲ, ಸೈತಾನನೇ ತೊಲಗು ಇಲ್ಲಿಂದ ಅಂತಂದ್ರೆ ಲೋಕದ ವಿಷಯ ನನಗೆ ಬೇಡ, ನಾನು ಏನೇ ಆದರೂ ದೇವರ ಹಿಂದೆ ಹೋಗ್ತೀನಿ ಅಂತ. ಹಾಗೆ ದೇವರಿಂದ ಆಯ್ಕೆಗೊಂಡವರಾದ ನಾವು ನಮ್ಮನ್ನು ದೇವರು ನಡೆಸ್ತಾ ಇರುವಾಗ ಈ ಲೋಕದ ವಿಷಯ, ಅಲಂಕಾರದ ವಿಷಯವನ್ನು ನಾವು ಬಿಟ್ಟು ಜೀವಿಸಬೇಕಾಗಿದೆ. ಅದೆಲ್ಲ ಸೈತಾನನ ಕಾರ್ಯ. ಅಂಥವ್ರು ಈ ಸೈತಾನನ ಜೊತೆಗೆ ಇರೋರು ಏನು ಮಾಡ್ತಾರೆ, ಈ ರೀತಿ ಎಲ್ಲದಕ್ಕಾಗಿ ಆಸೆ ಪಡ್ತಾರೆ. ಅಂಥವ್ರು ಸಮಾಧಿಗಿಳಿತಾರೆ, ನರಕವೆಂಬ ತೀರ್ಪು ಆಗಿ ಹೋಗಿದೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. 16ನೇ ವಚನ, ಆಹಾ, ಅವರ ಸುಖವು ಅವರ ಕೈಯಲ್ಲಿ ನೆಲೆಸಿರುವುದಿಲ್ಲ, ದುಷ್ಟರ ಆಲೋಚನೆಯು ನನಗೆ ದೂರವಾಗಿರಲಿ. ಮತ್ತೆ ನೋಡಿ ಯೋಬ ಏನು ಹೇಳ್ತಾನೆ, ಅವರ ಸುಖ ಈಗ ಮಾತ್ರ ಅವರು ಅಂದರೆ ದೇವರವರನ್ನು ಕೈ ಬಿಟ್ಟಿದ್ದಾರೆ, ಸೈತಾನನ ಹಿಂಬಾಲಿಸ್ತಾ ಇದ್ದಾರೆ, ಸೈತಾನ ಅವರನ್ನು ನಡೆಸ್ತಾ ಇದ್ದಾನೆ, ಎಲ್ಲವೂ ಇದೆ. ಆದರೆ ನಾಡಿದ್ದು ಎಲ್ಲವನ್ನು ನಷ್ಟಪಟ್ಟು ಹೋಗ್ತದೆ, ಸಮಾಧಿ ಇಳಿದು ಹೋಗ್ತಾರೆ, ನ್ಯಾಯ ತೀರ್ಪಿನ ದಿವಸ ಅವರ ಆತ್ಮ ನರಕಕ್ಕೆ ಹೋಗ್ತದೆ. ಅವರ ಕೈಯಲ್ಲಿ ಏನು ಮಾಡೋಕ್ಕೂ ಆಗೋದಿಲ್ಲ. ಈಗ ದೇವರು ಕೈ ಬಿಟ್ಟಿದ್ದರಿಂದ ಈ ರೀತಿ ಇದ್ದಾರೆ, ಅವರಿಗೆ ಗೊತ್ತಿಲ್ಲ. ಆದರೆ ದುಷ್ಟರ ಆಲೋಚನೆ ನನಗೆ ದೂರವಾಗಿರಲಿ. ನೋಡಿ, ಅವರ ಆಲೋಚನೆ ನನಗೆ ಬೇಡ. ದೇವರ ನಾಮಕ್ಕೆ ಸ್ತೋತ್ರ. ಏನಿದ್ರು ನನಗೆ ದೇವರ ಆಲೋಚನೆ ಸಾಕು, ದೇವರ ವಾಕ್ಯ ಸಾಕು. ದೇವರು ಏನು ಹೇಳಿದ್ದಾರೆ ಅದರಂತೆ ನಾನು ನಡೀತೇನೆ. ನನಗೆ ಯಾವುದೇ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ಯಾವುದು ಬೇಡ. ಹೆಂಡತಿ ಬಿಟ್ಟು ಹೋದ್ಲು ಹೋಗ್ಲಿ, ಮಕ್ಕಳು ಸತ್ತು ಹೋದ್ರು, ಆಸ್ತಿ ಪಾಸ್ತಿ ಭೂಮಿಯೆಲ್ಲ ಸುಟ್ಟು ಹಾಕಿದ್ರು ಹೋಗ್ಲಿ, ತೊಂದರೆ ಇಲ್ಲ, ನಾನು ಹೀಗೆ ಆಗಿದ್ದೇನೆ. ಆದರೆ ಖಂಡಿತವಾಗಿ ಹಿಂದೆ ಒಂದು ಮಾತನ್ನು ಹೇಳಿದ ಯೋಬ, ನಾನು ಖಂಡಿತವಾಗಿ ದೇವರನ್ನು ಕಣ್ಣಾರೆ ಕಾಣ್ತೀನಿ, ಒಂದೇ ಯೋಚನೆ ಇಟ್ಟ. ಹಾಗೆ ಇವತ್ತು ನಾವು ಕೂಡ ಜೀವಿಸುವಾಗ ಅನೇಕರು ಇವತ್ತು ನನ್ನನ್ನು ಕೂಡ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ, ಆ ಮೀಟಿಂಗು ಈ ಮೀಟಿಂಗು, ಆ ಚರ್ಚ್ ಡೇ, ಈ ಬರ್ತ್ಡೇ, ಈ ಮ್ಯಾರೇಜ್ ಡೇ, ಆ ಚರ್ಚ್ ಓಪನು, ಚರ್ಚ್ ವಾರ್ಷಿಕೋತ್ಸವ ಅಂತ ಕುಣಿಯೋದು ಮಾಡೋದು, ಕ್ರಿಸ್ಮಸ್ಸು, ದಗ ಮೋಸ ಅನ್ಯಾಯವನ್ನು ಮಾಡ್ತಾ ಇರ್ತಾರೆ. ಬಹಳ ಜನ ಕರೀತಾರೆ. ಎಲ್ಲವನ್ನ ಬಿಟ್ಟು ಸ್ವಲ್ಪ ಸಮಯ ಗೊತ್ತಿಲ್ಲದಾಗ ಎಲ್ಲ ಇವ್ರ ಜೊತೆ ಒಡಂಬಡಿಕೆಯಲ್ಲಿ ಇದ್ದೆ. ಬರ್ತಾ ಬರ್ತಾ ದೇವರು ಸರಿಯಾಗಿ ದೇವರ ವಾಕ್ಯವನ್ನ ತಿಳಿಯಪಡಿಸಿದ ಮೇಲೆ ಗೊತ್ತಾಯಿತು, ಎಲ್ಲವನ್ನ ಬಿಟ್ಟು ಯಾರ ಸವಾಸವೂ ಇಲ್ಲದೆ ಈಗ ದೇವರ ಮಾತಾಯಿತು, ನಾನಾಯಿತು, ದೇವರಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರ ಆಲೋಚನೆ ಕುಡಿಯೋದು ಮಾಡಿದ್ರು ಬೇಡವೇ ಬೇಡ. ಏನು ಮಾಡಿದ್ರು? ಬಿರಿಯಾನಿ 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 ಪಾಯಸ. ಯಾರನ್ನು ಅವರಾಗಿದ್ದವರನ್ನು ಮಾತ್ರ ಬೇಕಾದಾಗಿದ್ದವರನ್ನು ಕರೀತಾರೆ, ತಿನ್ನಿಸ್ತಾರೆ, ಕೊಡಬೇಕು, ಅತಿಥಿ ಸತ್ಕಾರ ಮಾಡಬೇಕು ಹೌದು. ಆದರೆ ಮೊದಲು ಯಾರಿಗೆ ಮಾಡಕ್ಕೆ ಹೇಳಿದ್ರು? ಮತ್ತೆ 25, 35ರಿಂದ 40ರವರೆಗೆ ಓದುವಾಗ ಬಹಳ ಕಡು ಬಡವರು, ಕಷ್ಟ ಸಂಕಟ ನಿರ್ಗತಿ
ನಿರ್ಗತಿಯರು, ಗತಿಹೀನರು, ಬಲಹೀನರು, ಯಾರು ಏನು ಇಲ್ಲದವರು, ಪರದೇಶಗಳು, ಇಂಥವರಿಗೆ ಮೊದಲ ಸ್ಥಾನ ಮಾಡಿ ಅವರಿಗೆ ಮಾಡಿದರೆ ನನಗೆ ಮಾಡಿದ ಹಾಗೆ. ಇವತ್ತೊಂದು ಅತಿಥಿಗಳು ಬಂದರೆ ಅತಿಥಿ ಸತ್ಕಾರವನ್ನು ನಾವು ಮಾಡಲೇಬೇಕು, ದೂರ ತಳ್ಳಕ್ಕಾಗೋದಿಲ್ಲ. ಆದರೆ ಅದನ್ನು ಬಿಟ್ಟು ಇವತ್ತು ಏನು ಮಾಡ್ತಾರೆ, ಮದುವೆ ಅಂತೇಳಿ ಕರೀತಾರೆ, ನೇಮಿಸರ್ಮಂತ ಮಾಡ್ತಾರೆ, ಗೃಹ ಪ್ರವೇಶ ಅಂತ ಮಾಡ್ತಾರೆ, ಹುಟ್ಟುಹಬ್ಬ ಅಂತ ಮಾಡ್ತಾರೆ, ಮದುವೆ ದಿವಸ ಅಂತ ಮಾಡ್ತಾರೆ, ಚರ್ಚು ವಾರ್ಷಿಕೋತ್ಸವ ಅಂತ ಮಾಡ್ತಾರೆ. ಅಂಥವ್ರನ್ನೇ ದೊಡ್ಡ ದೊಡ್ಡ ಬೇಕಾದವ್ರನ್ನ ಮಾತ್ರ ಕರೆದವರಿಗೆ ಆಡಂಬರ ಮಾಡಿ ಕಳಿಸಿಕೊಡ್ತಾರೆ. ಅಲ್ಲಿ ಒಂದು ಬಡವನನ್ನು ಕಂಡ್ರು ಅವನು ಅಲ್ಲಿ ದೂರ ಇರಬೇಕು, ಇಂಥವರಿಗೆ ಮೊದಲ ಸ್ಥಾನವನ್ನು ಕೊಡ್ತಾರೆ. ಅದು ದುಷ್ಟರ ಆಲೋಚನೆಯಾಗಿದೆ. ಹಾಗೆ ಅಂಥ ಆಲೋಚನೆ ನನಗೆ ಬೇಡ, ನನಗೆ ದೇವರ ಆಲೋಚನೆ ಸಾಕು ಅಂತೇಳಿ ಯೋಬ ಬಹಳ ಚೆನ್ನಾಗಿ ಇದನ್ನು ಇಲ್ಲಿ ತಿಳಿಸಿದ್ದಾರೆ. ಇದುವೇ ಕೀರ್ತನೆ 1ರಲ್ಲಿ ಕೂಡ ಬರೆಯಲ್ಪಟ್ಟಿದ್ದು. ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಹಗಲು ಇರುಳು ಯೆಹೋವನ ವಾಕ್ಯವನ್ನು ಧ್ಯಾನಿಸುವವನು ಎಷ್ಟೋ ಧನ್ಯನು. ಅವನು ನದಿಯ ಬದಿಯಲ್ಲಿ ಬೆಳೆದಿಯ ಮರದ ಹಾಗಿರುವನು, ತಕ್ಕ ಕಾಲದಲ್ಲಿ ಫಲ ಕೊಡುತ್ತಾನಲ್ಲ ಅಂತೇಳಿ. ಆದರೂ ದುರ್ಜನರು ನ್ಯಾಯವಂತರ ಸಭೆಯಲ್ಲಿ ನಿಲ್ಲುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಆ ಕೀರ್ತನೆ 1 ಬಹಳ ಚೆನ್ನಾಗಿ ಅರ್ಥವಾಗ್ತದೆ. ಅದೇ ಮಾತನಲ್ಲಿ ಯೋಬನು ಕೂಡ ಹೇಳಿದ್ದಾರೆ, ದುಷ್ಟರ ಆಲೋಚನೆ ನನಗೆ ದೂರವಾಗಿರಲಿ. ಹಾಗೆ ದೇವರೊಂದಿಗೆ ನಾವು ಜೀವಿಸುವಾಗ, ದೇವರು ನಮ್ಮನ್ನು ನಡೆಸುವಾಗ ಆಲೋಚನೆ ನಮ್ಮಲ್ಲಿ ಇರಬಾರ್ದು. ಯಾವುದೇ ಕಷ್ಟ, ಸಂಕಟ, ದುಃಖ ಬರಲಿ, ದೇವರ ಯೋಚನೆ ಅಂತ ಹೋದರೆ ಖಂಡಿತವಾಗಿಯೂ ದೇವರ ಅಂತರನ್ನು ನಡೆಸ್ತಾರೆ, ಪರಲೋಕಕ್ಕೆ ಖಂಡಿತವಾಗಿ ಸೇರಿಸ್ತಾರೆ. ನಾಳೆಗೂ ಇದು ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ಬಹಳ ಚೆನ್ನಾಗಿ ತಿಳಿಸಲು ಸಹಾಯ ಮಾಡಿದ್ದೀರಿ. ಅವರು ಏನಾದರೂ ತಪ್ಪಿ ಹೋಗಿದ್ದರೆ ಅವರ ಜೀವಿತವನ್ನು ಸರಿ ಮಾಡಿಕೊಳ್ಳುವಂತೆ ಆಶೀರ್ವದಿಸಿರಿ ಸ್ವಾಮಿ. ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ, ಅವರೆಲ್ಲರೂ ನಿಮ್ಮ ಹಿಂದೆ ಬರೆದು ನಿಮ್ಮಿಂದ ಬಂದು ನಿಮ್ಮ ಆಶೀರ್ವಾದವನ್ನು ಪಡೆದುಕೊಳ್ಳುವಂತಾಗಲಿ. ಹಾಗೆ ನಾನು ಕೂಡ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಂತೆ ನೀವು ಪ್ರತಿ ದಿವಸ ನಮ್ಮನ್ನು ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ. ನಿಮ್ಮ ಉಪಕಾರಗಳಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು, ಎಲ್ಲ ವಾಕ್ಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ವಿಧೇಯರಾಗಿ ಜೀವಿಸಿ ದೇವರಿಂದ ಆಶೀರ್ವಾದ ಪಡೆದು ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಲಿ. ಹಾಗೆ ಮಾಡುವುದಕ್ಕಾಗಿ ದೇವರಿಗೆ ಸ್ತೋತ್ರ. ಆಮೇನ್.